ಅಷ್ಟೆಲ್ಲರನ್ನು ಪಾಕಿಸ್ತಾನ ಕಳಿಸಿ ಪಾಕಿಸ್ತಾನದಲ್ಲಿರುವಂತಹ ಎಲ್ಲ ಹಿಂದೂಗಳನ್ನ ಭಾರತಕ್ಕೆ ಕರೆಸಿ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು. ಅವ್ರು ಗೊತ್ತಿತ್ತು ಇಸ್ಲಾಂ ಮುಸ್ಲಿಂ ಇವರು ಯಾರು ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ಅಧ್ಯಯನ ಮಾಡಿ ದೂರದೃಷ್ಟಿ ಈ ದೇಶದ ಸುಖಕ್ಕೋಸ್ಕರ ಈ ದೇಶದ ಸುರಕ್ಷತೆಗೋಸ್ಕರ ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು. ಅಧಿಕಾರದ ದಾಹಿಗಳು ಕಾಂಗ್ರೆಸ್ನವರು ಮತ್ತು ನೆಹರು ಇವರ ಪರಿಣಾಮದಿಂದ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. 26 ಜನರ ಬಲಿದಾನ ಆಯ್ತು. ಏನು ಪಾಪ ಮಾಡಿದ್ರಿ? ಏನ್ ತಪ್ಪು ಮಾಡಿದ್ರು ಅವರು? ರಜೆ ಇದೆ, ಸೂಟಿ ಇದೆ, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನು ಕರ್ಕೊಂಡು ಪಹಲ್ಗಾಮ್ ಹೋದ್ರು. ಶ್ರೀನಗರದಲ್ಲಿರುವಂತಹ ಪಹಲ್ಗಾಮ್ ಒಂಥರ ಸ್ವರ್ಗ. ಅದು ನೀವು ಜಗತ್ತಿನಲ್ಲಿ ಎಲ್ಲೂ ಹೋಗಬೇಕಾಗಿಲ್ಲ. ಸ್ವರ್ಗದ ಮಾದರಿಯಲ್ಲಿರುವಂತಹ ಸೃಷ್ಟಿ ಸೌಂದರ್ಯಗಳನ್ನು ಕೂಡಿದಂತಹ ಕಾಶ್ಮೀರದಲ್ಲಿ ಇಂಥವು 100 ಸ್ಥಳಗಳಿದ್ದಾವೆ. ಅದರಲ್ಲಿ ಪಹಲ್ಗಾಮ್ ಒಂದು. ಆ ಪಹಲ್ಗಾಮ್ಗೆ ತಮ್ಮ ಮಕ್ಕಳನ್ನ, ಹೆಂಡತಿ, ತಂದೆ ತಾಯಿಯನ್ನು ಕರ್ಕೊಂಡು ಆನಂದವಾಗಿ ಹೋಗಿದ್ದಾರೆ. ಸಾವಿರಾರು ಕುಟುಂಬಗಳು ಅಲ್ಲಲ್ಲೇ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ 6 ಜನ ಇಸ್ಲಾಮಿಕ್ ಭಯೋತ್ಪಾದಕರು, ಮುಸ್ಲಿಂ ಭಯೋತ್ಪಾದಕರು ಬಂದು ಆ ಸಾವಿರಾರು ಜನ ಕೂತಂತವರಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ಕೇಳ್ತಾರೆ. ಏನ್ ಕೇಳಿದ್ರು? ನೀವು ಹುಬ್ಬಳ್ಳಿಯವರ ಅಂತ ಕೇಳಿದ್ರ? ನೀವು ಲಿಂಗಾಯತರ? ನೀವು ಬ್ರಾಹ್ಮಣರ? ನೀವು